ನಮಸ್ತೆ ಎಲ್ಲರಿಗೂ. ಇವತ್ತು ಚಕ್ಲಿ, ಇನ್ಸ್ಟಂಟ್ ಚಕ್ಲಿ ಮಾಡೋದು ಹೇಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಕಡಲೆ, ಈ 1 ಕಪ್ ಕಡಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು ಸಣ್ಣದಾಗಿ. ಆಮೇಲೆ ಬೌಲಲ್ಲಿ ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಓಕೆ, ಹಿಂಗೆ ಹಾಕ್ಕೊಂಡ್ಮೇಲೆ ನೀವು ಮಿಕ್ಸಿ ಮಾಡ್ಕೊಂಡಿರೋ ಕಡಲೆ ಹಿಟ್ಟನ್ನ 1 ಕಪ್ ಕಡಲೆ ಹಿಟ್ಟನ್ನ ಹಾಕ್ತಾ ಇರೋದು. ಮಿಕ್ಸಿ ಎಷ್ಟಾಗಿರುತ್ತೆ ಅಷ್ಟು ಫುಲ್ ಹಾಕೋದು. ಆಮೇಲೆ ಅದಕ್ಕೆ 2 ಕಪ್ಸ್ ಆಫ್ ರೈಸ್. ಇದು ಸ್ವಲ್ಪ ಗರಮ್ ಆಗಿ ಬರುತ್ತೆ ರೈಸ್ ಪೌಡರ್ ಜಾಸ್ತಿ ಹಾಕೋದ್ರಿಂದ ಅಷ್ಟೇ. ಆಮೇಲೆ ಅದನ್ನೆಲ್ಲ ಕಲಿಸ್ಕೊಂಡೆಲ್ಲ ಆದಮೇಲೆ ಸಾಲ್ಟ್ ಸ್ವಲ್ಪ ಹಾಕ್ತಾ ಇರೋದು. ಒನ್ಸ್ ಸಾಲ್ಟ್ ಹಾಕಿದ್ಮೇಲೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಸಮ್ ಟೈಮು ನಾವು ಖಾರದ ಪುಡಿ ಹಾಕೋದ್ರಿಂದ ಬಿಸಿಲು ಚೆನ್ನಾಗಿರುತ್ತೆ, ಆರಿದ್ಮೇಲೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ರೆ ಅದು ನಿಮಗೆ ಆರಿದ ಮೇಲೂ ಸಹ ಗರಮಾಗಿರುತ್ತೆ. ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಳೋದು. ಮನೆ ಖಾರದ ಪುಡಿ ಸ್ವಲ್ಪ ಅದು ಯೂಸ್ ಮಾಡಬಾರ್ದು ಇದಕ್ಕೆ. ಸೊ ಒನ್ಸ್ ಲೇಟರು ಇಲ್ಲ ಆದಮೇಲೆ ಸಾಲ್ಟ್ ಬಿಟ್ಟು ಎಕ್ಸ್ಟ್ರಾ ನಾನು ಕಮ್ಮಿ ಹಾಕಿದ್ದೆ, ಸೊ ಹಾಕಿದ್ದೀನಿ. ಆಮೇಲೆ ಕ್ಯುಮಿಂಗ್ ಸೀಡ್ ಹಾಕೋಬೋದು, ಆಪ್ಷನಲ್ ಆಗಿ ಬೇಕಾದರೆ ಸೆಸಮಿನ್ ಸೀಡ್ನೂ ಹಾಕೋಬೋದು. ಆಮೇಲೆ ಬಿಸಿ ಎಣ್ಣೆ, ಇದಕ್ಕೆ ಮುಕ್ಕಾಲು ಸೌಟಷ್ಟು ಎಣ್ಣೆನ ಹಾಕಿದ್ದೀನಿ ಈ ಮೆಷರ್ಮೆಂಟ್ಗೆ ಅಷ್ಟೇ. ಈಗ ಇದನ್ನೆಲ್ಲ ಆಯಿತು. ಕಲಿಸ್ಕೋಬೇಕಾದ್ರೆ ಈ ಥರ ಕಲಿಸ್ಕೊಂಡು ಎಲ್ಲ ಮಾಡಿದಾಗ ಈ ಥರ ಎಕ್ಸಾಕ್ಟ್ ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದು ಹೋಲ್ಡ್ ಆಗಿರಬೇಕು. ಇಟ್ ಮೀನ್ಸ್ ನಿಮ್ಮದು ಆಯಿಲ್ ಪ್ರಾಪರಾಗಿ ಹಾಕಿದ್ದೀರಾ ಅಂತ. ಕಡಿಮೆ ಇದ್ದರೆ ಅದು ಹೋಲ್ಡ್ ಆಗೋಲ್ಲ, ಜಾಸ್ತಿ ಇದ್ದರೆ ಅದು ಇನ್ನೂ ಆಯಿಲಿ ಥರ ಆಗುತ್ತೆ. ಆ ಥರ ಮ್ಯಾನೇಜ್ ಮಾಡ್ಕೋಬೇಕು. ಈ ಥರ ಹಾಕಿ ಫೈನಲಿ ನೀರು ಹಾಕಿ ಈ ಥರ ಕಲಿಸ್ಕೊಂಡು ಈ ಥರ ನೀಟಾಗಿ ಕ್ಯೂಚ್ಕೊಂಡು ಚಕ್ಲಿ ಮೋಲ್ಡ್ಗೆ ಇದನ್ನು ಹಾಕ್ಕೊಂಡು ಫೈನಲಿ ಇನ್ಷಿಯಲಿ ನಮಗೆ ಸ್ಟಾರ್ಟಿಂಗು ಕಲಿತಾ ಇದ್ದೀವಿ, ಏನೋ ಮಾಡ್ತಾಯಿದ್ದೀವಿ ಅಂದರೆ ಈ ಥರ ಹೀಗೇ ಸ್ಟ್ರೈನರ್ ಮೇಲೆ ಹಾಕ್ಕೊಂಡು ಈಗ ಬಿಟ್ಟರೆ ಚಕ್ಲಿ ಕಿತ್ತೋಗೋ ಚಾನ್ಸಸ್ ಇಲ್ಲ. ಒಂದೊಂದಾಗೆ ಬಿಡಬೇಕು, ಆದರೆ ಹಂಗೆ ಕಿತ್ತೋಗಲ್ಲ. ಎಣ್ಣೆನಲ್ಲಿ ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈ ಥರ ತೆಗಿಯೋದು. ಸೊ ಫೈನಲಿ ಚಕ್ಲಿ ಎಲ್ಲ ರೆಡಿ ಆಗಿದೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಂಡು ಈಗ ಇಟ್ಕೊಂಡ್ರೆ ಕಿಡ್ಸ್ ಜೊತೆ ಚೆನ್ನಾಗಿರುತ್ತೆ. ಇದನ್ನು ಟೀ ಜೊತೆ ತಿನ್ಬೋದು. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಎಂಜಾಯ್ ಈಟಿಂಗ್.